ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಒಂದು ಹೊಸ ಸಿನಿಮಾ ಪಿನಾಕ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಖ್ಯಾತ ನೃತ್ಯ ನಿರ್ದೇಶಕರಾಗಿರುವಂತಹ ಧನಂಜಯ್ ಅವರು ಡ್ಯಾನ್ಸ್ ಮಾಸ್ಟರ್ ಆಗಿ ನೋಡಿದ್ದೇವೆ, ಕೋ ಡೈರೆಕ್ಟರ್ ಆಗಿ ಕೂಡ ನೋಡ್ತೇವೆ. ಸೊ ಫಾರ್ ದ ಫಸ್ಟ್ ಟೈಮ್ ಅವರು ಒಂದು ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ಇತ್ತೀಚೆಗೆ ಬಂದಿರುವಂಥ ಎಲ್ಲ ಸಿನಿಮಾಗಳಾಗಿರ್ಬೋದು ಅದನ್ನ ನಾವೇನು ರೊಮ್ಯಾಂಟಿಕ್ ಆ್ಯಂಗಲ್ನ ಜಾಸ್ತಿ ನೋಡ್ತೀವಿ. ಸೊ ರೊಮ್ಯಾಂಟಿಕ್ ಸ್ಟಾರ್ ಅಂತಲೇ ಹೇಳ್ಬೋದು. VFX ಎಲ್ಲೋ ಒಂಚೂರು ಆ ಕಡೆ ಈ ಕಡೆ ಆದರೆ ಇಡೀ ಸಿನಿಮಾದ ಫೀಲೇ ಹೊರಟೋಗುತ್ತೆ. BGM ಕೂಡ ಅಷ್ಟೇ ತುಂಬ ಪವರ್ಫುಲ್ ಆಗಿ ಕಾಣ್ತಾ ಇದೆ. ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ಪಿನಾಕ ಇವತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಒಂದು ಹೊಸ ಸಿನಿಮಾ ಪಿನಾಕ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಸೊ ಈ ಒಂದು ಸಿನಿಮಾವನ್ನು ನಾವು ನೋಡ್ತಾ ಹೋದಾಗ ಈ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇರುವಂಥದ್ದು ಖ್ಯಾತ ನೃತ್ಯ ನಿರ್ದೇಶಕರಾಗಿರುವಂತಹ ಧನಂಜಯ್ ಅವರು. ಇಷ್ಟು ವರ್ಷಗಳ ಕಾಲ ಡ್ಯಾನ್ಸ್ ಮಾಸ್ಟರ್ ಆಗಿ ನೋಡ್ತೇವೆ, ಕೋ ಡೈರೆಕ್ಟರ್ ಆಗಿ ಕೂಡ ನೋಡ್ತೇವೆ. ಸೊ ಫಾರ್ ದ ಫಸ್ಟ್ ಟೈಮ್ ಅವರು ಒಂದು ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ಸೊ ಹಾಗಾಗಿ ಬಹಳಷ್ಟು ಎಕ್ಸೈಟ್ಮೆಂಟ್ ಈ ಸಿನಿಮಾದ ಬಗ್ಗೆ ಇದೆ. ಅದರಲ್ಲೂ ಕೂಡ ಫಾರ್ ದ ಫಸ್ಟ್ ಟೈಮ್ ನಾವು ಗಣೇಶ್ ಅವ್ರನ್ನ ಒಂದು ರೀತಿ ಡಿಫ್ರೆಂಟ್ ಲುಕ್ಕಲ್ಲಿ ಒಂದು ಟೀಸರಲ್ಲಿ ನಾವು ನೋಡ್ತಾ ಇರ್ಬೋದು. ತುಂಬ ಡಿಫ್ರೆಂಟ್ ಲುಕ್ಕಲ್ಲಿ ನಾವು ನೋಡ್ತೇವೆ. ಒಂದು ಹಿಸ್ಟಾರಿಕಲ್ ಪಿರಿಯಾಡಿಕಲ್ ಡ್ರಾಮಾ ನಾವು ಹೇಳ್ತೀವಿ. ಸೊ ಆ ಒಂದು ಲುಕ್ಕಲ್ಲಿ ಈ ಸಲ ನಾವು ಗಣೇಶ್ ಅವ್ರನ್ನ ನೋಡ್ತಾ ಇದ್ದೇವೆ. ಯಾಕಂದರೆ ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳಿದರೆ ಇಷ್ಟು ವರ್ಷ ಗಣೇಶ್ ಅವರು ಮಾಡ್ಕೊಂಡು ಬಂದಿರುವಂತಹ ಸಿನಿಮಾನ ನಾವು ನೋಡ್ತಾ ಹೋದಾಗ ಅವ್ರ ರೊಮ್ಯಾಂಟಿಕ್ ಹೀರೋ ಅಂತಲೇ ನಾವು ಹೇಳ್ಬೋದು. ಮುಂಗಾರು ಮಳೆ ಆಗಿರ್ಬೋದು, ಇತ್ತೀಚೆಗೆ ಬಂದಿರುವಂಥ ಎಲ್ಲ ಸಿನಿಮಾಗಳಾಗಿರ್ಬೋದು ಅದನ್ನ ನಾವೇನು ರೊಮ್ಯಾಂಟಿಕ್ ಆ್ಯಂಗಲ್ನ ಜಾಸ್ತಿ ನೋಡ್ತೀವಿ. ಸೊ ರೊಮ್ಯಾಂಟಿಕ್ ಸ್ಟಾರ್ ಅಂತಲೇ ಹೇಳ್ಬೋದು. ಸೊ ಫಾರ್ ದ ಫಸ್ಟ್ ಟೈಮ್ ಅವರೊಂದು ಡಿಫ್ರೆಂಟ್ ಲುಕ್ಕಲ್ಲಿ ನಾವು ನೋಡ್ತೀವಿ. ಸೊ ಆ ಡಿಫ್ರೆಂಟ್ ಲುಕ್ ಕೂಡ ಅವರಿಗೆ ತುಂಬ ಸೂಟ್ ಆಗ್ತಾ ಇದೆ. ಸೊ ಏನೋ ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ. ಸೊ ಇನ್ನೊಂದು ಈ ಟೀಸರ್ನ ನಾವು ನೋಡ್ತಾ ಹೋದಾಗ ಬಹಳಷ್ಟು ಇಂಪ್ರೆಸಿವ್ ಆಗಿ ಅನಿಸಿರುವಂಥದ್ದು ಈ ಸಿನಿಮಾದ VFX. ಯೂಶ್ವಲಿ VFX ಅಂತ ನಾವು ಸಿನಿಮಾಗಳನ್ನು ನೋಡ್ತಾ ಹೋದರೆ ಹಲವಾರು ಬಾರಿ VFXನ ಯೂಸ್ ಮಾಡಿದ್ದು ನಾವು ನೋಡ್ತೀವಿ ಸಿನಿಮಾಗಳಲ್ಲಿ. ಆದರೆ ಈ ಟೀಸರಲ್ಲಿ ನೋಡ್ತಾ ಇದ್ದಾಗ VFX ಏನೋ ಒಂಥರ ಪ್ರಾಮಿಸಿಂಗ್ ಆಗಿ ಕಾಣ್ತಾ ಇದೆ. ಯಾಕಂತ ಹೇಳಿದರೆ VFX ಎಲ್ಲೋ ಒಂಚೂರು ಆ ಕಡೆ ಈ ಕಡೆ ಆದರೆ ಇಡೀ ಸಿನಿಮಾದ ಫೀಲೇ ಹೊರಟೋಗುತ್ತೆ. ಸೊ ಇಲ್ಲಿ ಟೀಸರಲ್ಲಿ ನೋಡ್ತಾ ಇರಬೇಕಾದ್ರೆ ಒಂದು ರೀತಿ ಡಿಫ್ರೆಂಟ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ VFX. ಅದರ ಜೊತೆಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಈ ಸಿನಿಮಾದಲ್ಲಿ ಅಂತ ಹೇಳಿದರೆ ನಾವು ಮತ್ತೆ ರೋಮಿಯೋ ಆ ಒಂದು ಸಿನಿಮಾದ ಕಾಂಬಿನೇಷನ್ನ ಮತ್ತೆ ನೋಡ್ತಾ ಇದ್ದೀವಿ. ರಂಗಾಯಣ ರಘು ಸರ್ ಆಗಿರ್ಬೋದು, ಸಾಧು ಕೋಕಿಲ ಸರ್ ಆಗಿರ್ಬೋದು, ಗಣೇಶ್ ಸರ್ ಆಗಿರ್ಬೋದು, ಈ 3 ಜನವನ್ನು ನಾವು ಒಂದೇ ತೆರೆ ಮೇಲೆ ಮತ್ತೆ ನೋಡ್ತಾ ಇದ್ದೇವೆ. ಸೊ ಅದಕ್ಕಾಗಿ ಎಲ್ಲರೂ ಕೂಡ ಎಕ್ಸೈಟೆಡ್ ಆಗಿದ್ದಾರೆ. ಇನ್ನು ಸಿನಿಮಾದ ಈ ಒಂದು ಟೀಸರಲ್ಲಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿ ಅನಿಸಿದೆ ಏನು ಅಂತ ಹೇಳಿದರೆ ಎಲ್ಲೂ ಕೂಡ ಒಂದು ಸಿನಿಮಾದ ಕತೆ ಆಗಿರ್ಬೋದು, ಒಂದು ಏನಂತ ಹೇಳಿದ್ರೆ ಒಂದು ಪಾಸ್ಟ್ ಮತ್ತೆ ಪ್ರೆಸೆಂಟ್ ಕಾಲಘಟ್ಟದಲ್ಲಿ ಈ ಸಿನಿಮಾ ನಡೆಯುತ್ತೆ ಅಂತ ಅದರ ಬಿಟ್ಟು ಬೇರೆ ಯಾವುದೇ ಒಂದು ವಿಚಾರವಾಗಿ ಈ ಒಂದು ಸಿನಿಮಾದಲ್ಲಿ ನಾವು ಟೀಸರಲ್ಲಿ ನಾವು ಕಾಣಲಿಲ್ಲ. ಯಾವ ರೀತಿಯ ಒಂದು ಹಿಂಟ್ ಕೂಡ ಕೊಟ್ಟಿಲ್ಲ. ಬಟ್ ಏನು ಅಂತ ಹೇಳಿದ್ರೆ ಸಿನಿಮಾದಲ್ಲಿ ಕೆಲವೊಂದು ಫ್ಯಾಕ್ಟರ್ಸ್ಗಳಾಗಿರ್ಬೋದು, ಅಂದರೆ ಗಣೇಶ್ ಅವರ ಒಂದು ಟೀಸರಲ್ಲಿ ಗಣೇಶ್ ಅವರ ಒಂದು ಫೈಟಿಂಗ್ ಆಗಿರ್ಬೋದು, ಒಂದು ರೀತಿ ಏನು ಅಂತ ಹೇಳಿದ್ರೆ ಒಂದು ಇಂಟೆನ್ಸ್ ಪಾತ್ರ ಅಂತ ಕಾಣುತ್ತೆ. ಸೊ ಹಾಗಾಗಿ ಬಹಳಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಒಂದು ಸಿನಿಮಾಗಾಗಿ. ಇನ್ನೊಂದು ಏನು ಅಂತ ಹೇಳಿದ್ರೆ ಸಿನಿಮಾದ BGM ಕೂಡ ಅಷ್ಟೇ ತುಂಬ ಪವರ್ಫುಲ್ ಆಗಿ ಕಾಣ್ತಾ ಇದೆ. ಸೊ ಹಾಗಾಗಿ ಈ ಸಿನಿಮಾಗೆ ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಆ ಸಿನಿಮಾ ಅಕ್ಟೋಬರ್ 2ಕ್ಕೆ ತೆರೆ ಮೇಲೆ ಬರಲಿಕ್ಕೆ ರೆಡಿ ಆಗಿದೆ. ಈ ಸಿನಿಮಾದ ಡೈರೆಕ್ಟರ್ ಕೂಡ ಹೇಳಿದ್ದಾರೆ ಇನ್ನೂ ಹಲವಾರು ಕಂಟೆಂಟ್ಗಳು ಬರಲಿಕ್ಕಿದ್ದಾವೆ. ಸೊ ಆ ಒಂದು ಕಂಟೆಂಟ್ಗಳಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಕೂಡ ಸಿಗುತ್ತೆ ಅಂತ. ಸೊ ಎಲ್ಲರೂ ಈ ಒಂದು ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.